7 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಇಂದ್ರಾಳಿ ರೈಲ್ವೆ ಸೇತುವೆ ಉದ್ಘಾಟನೆಗೊಂಡಿದ್ದನ್ನು ಉಡುಪಿಯ ಸಾಮಾಜಿಕ ಹೋರಾಟಗಾರ ನಿತ್ಯಾನಂದ ವಳಕಾಡು ಸಂಭ್ರಮಿಸಿದ್ದಾರೆ. ಹೊಸ ಸ್ಟೀಲ್ ಬ್ರಿಡ್ಜ್ ಸಮೀಪ ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ 4500 ಜಿಲೇಬಿಗಳನ್ನು ಸಾರ್ವಜನಿಕರಿಗೆ ವಿತರಿಸಿತು. ನಿತ್ಯಾನಂದ ವಳಕಾಡು ಬ್ರಿಡ್ಜ್ ಕಾಮಗಾರಿ ಆಮೆಗತಿಯಲ್ಲಿ ಸಾಗುತ್ತಿದ್ದ ಸಂದರ್ಭ 2-3 ಬಾರಿ ಪ್ರತಿಭಟನೆ ಮಾಡಿ ಕೇಂದ್ರ ಹೆದ್ದಾರಿ ರೈಲ್ವೆ ಇಲಾಖೆ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದೀಗ ಕಾಮಗಾರಿ ಪೂರ್ಣಗೊಂಡು ವಾಹನ ಸಂಚಾರ ಆರಂಭವಾದ ನಂತರ ಸಿಹಿ ಹಂಚಿದ್ದಾರೆ. ಉಡುಪಿ ಪೇಜಾವರ ಮಠಾಧೀಶ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಈ ವಿಶೇಷ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ಹೆದ್ದಾರಿಯಲ್ಲಿ ಓಡಾಡುವವರಿಗೆ ಜಿಲೇಬಿ ವಿತರಿಸಲಾಯಿತು. ರಾಷ್ಟ್ರೀಯ ಹೆದ್ದಾರಿ ಆಸುಪಾಸು ಸರ್ವಿಸ್ ರಸ್ತೆಯಾಗಬೇಕು, ಶಾಲೆಯ ಮಕ್ಕಳು ರಸ್ತೆ ದಾಟಲು ವ್ಯವಸ್ಥೆಗಳನ್ನು ಮಾಡಬೇಕು, ರೈಲ್ವೆ ನಿಲ್ದಾಣಕ್ಕೆ ಹೋಗುವ ಪ್ರಯಾಣಿಕರಿಗೆ ಬೇಕಾದ ಅನುಕೂಲಗಳನ್ನು ಇಲಾಖೆ ಮಾಡಬೇಕು ಎಂದು ಪೇಜಾವರ ಶ್ರೀ ಸ್ವಾಮೀಜಿ ಈ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ. ಇಂದ್ರಾಳಿಯ ಏನು ಬ್ರಿಡ್ಜ್ ಆಗಿದೆ, ಸಂಪೂರ್ಣ ಆಗಿದೆ, ಅದನ್ನು ನಮ್ಮ ಕೇಂದ್ರ ಸರ್ಕಾರ ಮತ್ತು ನಮ್ಮ ಇಲ್ಲೇ MP ಅವರು ಮತ್ತು ಶಾಸಕರ ಒಂದು ಬಹಳಷ್ಟು ಮುತುವರ್ಜಿಯಿಂದ ಈ ಬಾರಿ ಆಗಿದೆ. ಅದು ಬಹಳಷ್ಟು ಜನರಿಗೆ ಒಂದು ಒಳ್ಳೆಯದಾಗಿ ಕಾಣ್ತದೆ. ಯಾಕಂತ ಹೇಳಿದರೆ ಈ ಹಿಂದೆ ಕೂಡ ಸ್ವಲ್ಪ ಕಷ್ಟದಾಗಿದ್ದರೂ ಕೂಡ ಈಗ ಜನರಿಗೆ ಬಹಳಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಸಾಗುವಂಥ ವ್ಯವಸ್ಥೆ ಆಗಿದೆ. ಹಾಗಿರುವಾಗ ನಾನು ಇದನ್ನು ನಮ್ಮ ಶಾಸಕರಿಗೆ ಮತ್ತು ನಮ್ಮ MP ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಯಾಕಂದರೆ ನಾವು ಇದಕ್ಕೆ ಹೋರಾಟವನ್ನು ಕೂಡ ನಾವು ಮಾಡಿದ್ದೆವು. ಆ ಹೋರಾಟದಲ್ಲಿ ನಾವು ಸಮಾಜದ ಕುಂದುಕೊರತೆಗಳ ಕಡೆಗೆ ಸದಾ ಗಮನವಿಟ್ಟು ಸಂಬಂಧಪಟ್ಟವರಿಗೆ ಅದರ ಗಮನಕ್ಕೆ ತರುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ನಿತ್ಯಾನಂದ ವಳಕಾಡು ಅವರು ಆ ದಿಸೆಯಲ್ಲಿ ತುಂಬ ಶ್ರಮಿಸ್ತಾ ಇದ್ದಾರೆ. ಸಮಸ್ಯೆಗಳನ್ನು ಸಂಬಂಧಪಟ್ಟ ಇಲಾಖೆಗೆ ಗಮನಕ್ಕೆ ತರುವುದು ಅಷ್ಟೇ ಅಲ್ಲದೆ ಇವತ್ತು ಅದಕ್ಕೆ ಸ್ಪಂದಿಸಿದ ವಿಚಾರದಲ್ಲಿ ಇವತ್ತು ಅದನ್ನು ಅಭಿನಂದಿಸಿ ಇವತ್ತು ಸಿಹಿಯನ್ನು ಹಂಚ್ತಾ ಇದ್ದಾರೆ. ಈಗ ತಾನೇ ನಾವು ಬರುವಾಗ ಕಂಡೆವು ಈ ಸುಂದರವಾದ ಮಾರ್ಗದ ನಿರ್ಮಾಣ ಆಗಿದೆ. ನಾವು ಕೂಡ ಸಂಬಂಧಪಟ್ಟ ಇಲಾಖೆಯನ್ನು ಅಭಿನಂದಿಸ್ತಾ ಇದ್ದೇವೆ. ಜೊತೆಗೆ ಇನ್ನೂ ಕೆಲವು ಸಣ್ಣ ಪುಟ್ಟ ಕೆಲವು ಕುಂದುಕೊರತೆಗಳು ನಾವು ಈಗ ತಾನೇ ಬರುವಾಗ ಕಂಡೆವು. ಪಕ್ಕದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ವಿದ್ಯಾರ್ಥಿನಿಯರಿಗೆ ಅಲ್ಲಿಂದ ಈ ಕಡೆ ಪಾಸ್ ಆಗಲಿಕ್ಕೆ ಈ ಕಡೆ ರೈಲ್ವೆ ರೋಡ್ ಇದೆ,